ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೀಪಕ್ಕೆ ಮಹತ್ವದ ಪ್ರಾಮುಖ್ಯತೆ ಇದೆ. ನಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗುವುದರಿಂದ ಅಲ್ಲಿನ ವಾತಾವರಣ ಶಾಂತಿ, ನೆಮ್ಮದಿ ಹಾಗೂ ಧನಾತ್ಮಕ ಚಿಂತನೆಗಳಿಂದ ಕೂಡಿರುತ್ತದೆ ಎಂದು ವೈಜ್ಞಾನಿಕವಾಗಿಯೂ ದೃಢವಾಗಿದೆ. ದೀಪವನ್ನು ಕೇವಲ ಬೆಳಕಿಗಾಗಿ ಹಚ್ಚುವುದಿಲ್ಲ, ಬದಲಾಗಿ ನಮ್ಮ ಪ್ರಾರ್ಥನೆ ಹಾಗೂ ಹರಕೆಗಳನ್ನು ದೇವರಿಗೆ ತಲುಪಿಸುವ ವಾಹಕವಾಗಿ ಈ ದೀಪವನ್ನು ಬೆಳಗಿಸಲಾಗುತ್ತದೆ. ದೀಪದಲ್ಲಿ ಹಲವು ರೀತಿಗಳಿವೆ. ನಿಂಬೆಹಣ್ಣಿನ ದೀಪ, ನೆಲ್ಲಿಕಾಯಿಯ ದೀಪ, ತುಪ್ಪದ ದೀಪ, ಕಾಮಾಕ್ಷಿ ದೀಪ, ಉಪ್ಪಿನ ದೀಪ, ಹೀಗೆ ಹಲವು ಬಗೆಯ ದೀಪಗಳಿವೆ. ಈ ಎಲ್ಲ ಬಗೆಯ ದೀಪಗಳು ಸಹ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಗಳಿಸಿವೆ. ಈ ಎಲ್ಲ ದೀಪಗಳಲ್ಲಿ ಕಾಮಾಕ್ಷಿ ದೀಪ ಬಹಳ ಮಹತ್ವಪೂರ್ಣದೆನಿಸಿಕೊಳ್ಳುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹೇಗೆ ಬೆಳಗಿಸಬೇಕು, ಕಾಮಾಕ್ಷಿ ದೀಪವನ್ನು ಬೆಳಗುವುದರಿಂದ ಆಗುವ ಉಪಯೋಗಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಕಾಮಾಕ್ಷಿ ದೀಪ ಹೆಸರೇ ಸೂಚಿಸುವಂತೆ ಕಾಮಾಕ್ಷಿ ದೇವಿಯ ಪ್ರತೀಕವಾಗಿದೆ. ಕಾಮಾಕ್ಷಿ ಎಂಬ ಹೆಸರಿನಲ್ಲಿ ಕಾಮ ಎಂದರೆ ಆಸೆ ಆಕಾಂಕ್ಷೆಗಳು ಹಾಗೂ ಅಕ್ಷಿ ಎಂದರೆ ಕಣ್ಣು ಎಂದರ್ಥ. ತನ್ನ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ತನ್ನ ಕಣ್ಣಿನ ಮೂಲಕವೇ ಈಡೇರಿಸುವ ದೇವಿ ತಾಯಿ ಕಾಮಾಕ್ಷಿ. ಈ ಕಾಮಾಕ್ಷಿ ದೇವಿ ಎಲ್ಲ ದೇವಾನುದೇವತೆಗಳಿಗೆ ಶಕ್ತಿಯನ್ನು ನೀಡುತ್ತಾರೆ ಎಂದು ಪುರಾಣಗಳು ತಿಳಿಸುತ್ತವೆ. ಕಾಮಾಕ್ಷಿ ದೀಪ ಎಂದರೆ ಗಜಲಕ್ಷ್ಮೀ ದೇವಿಯ ಚಿತ್ರವಿರುವ ದೀಪ. ಅಂದರೆ ಈ ದೀಪದ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿ ಅಂದರೆ 2 ಆನೆಗಳ ಸಹಿತ ಇರುವಂತಹ ಲಕ್ಷ್ಮೀ ದೇವಿಯ ಚಿತ್ರ ಇರುತ್ತದೆ. 2 ಆನೆಗಳು ಮಹಾಲಕ್ಷ್ಮೀ ದೇವಿಯ ಅಕ್ಕಪಕ್ಕದಲ್ಲಿ ಇದ್ದು ಸೊಂಡಲಿನಿಂದ ನೀರನ್ನು ಲಕ್ಷ್ಮಿಯ ಮೇಲೆ ಪ್ರೋಕ್ಷಣೆ ಮಾಡುತ್ತಿರುತ್ತವೆ. ಈ ರೀತಿಯ ದೀಪವನ್ನೇ ಕಾಮಾಕ್ಷಿ ದೀಪ ಎನ್ನಲಾಗುತ್ತದೆ. ಈ ದೀಪವನ್ನು ಗಜಲಕ್ಷ್ಮಿ ಕಾಮಾಕ್ಷಿ ದೀಪ ಎಂದು ಸಹ ಕರೆಯಲಾಗುತ್ತದೆ. ಒಂದು ಕಾಮಾಕ್ಷಿ ದೀಪವನ್ನು ಬೆಳಗಿದರೆ ಸಾಕು ಸಹಸ್ರ ದೀಪಗಳಿಗೆ ಸಮಾನ. ಏಕೆಂದರೆ ಈ ದೀಪದ ಬೆಳಕಿನಲ್ಲಿ ಸಾಕ್ಷಾತ್ ಕಾಮಾಕ್ಷಿ ದೇವಿಯೇ ನೆಲೆಸಿರುತ್ತಾರೆ. ಹಾಗಾಗಿಯೇ ಕಾಮಾಕ್ಷಿ ದೀಪ ಬೆಳಗುವ ಮನೆ ಅಖಂಡ ಐಶ್ವರ್ಯದಿಂದ ಕೂಡಿರುತ್ತದೆ. ಈ ಕಾಮಾಕ್ಷಿ ದೀಪವನ್ನು ಯಾರು ಬೆಳಿಗ್ಗೆ ಹಾಗೂ ಸಾಯಂಕಾಲ ಸಮಯದಲ್ಲಿ ಪೂಜಾ ಗೃಹದಲ್ಲಿ ಬೆಳಗಿಸುತ್ತಾರೋ ಅಂಥವರ ಮನೆಗಳಲ್ಲಿ ಸಕಲ ರೀತಿಯಲ್ಲಿಯೂ ಸಹ ಒಳ್ಳೆಯದೇ ಆಗುತ್ತದೆ. ಮನೆಯಲ್ಲಿ ಕಲಹವಾಗುತ್ತಿದ್ದರೆ ಅದು ಕೂಡ ಕಡಿಮೆಯಾಗುತ್ತದೆ. ಕಾಮಾಕ್ಷಿ ದೀಪದ ಬತ್ತಿ ಹೇಗೆ ನಿಧಾನವಾಗಿ ಸುಡುತ್ತದೆಯೋ ಹಾಗೆಯೇ ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಸಹ ನಿಧಾನವಾಗಿ ನಿರ್ನಾಮಗೊಳ್ಳುತ್ತವೆ. ಕಾಮಾಕ್ಷಿ ದೇವಿ ಮಾತ್ರವಲ್ಲದೆ ಕಾಮಾಕ್ಷಿ ದೀಪದಲ್ಲಿ ಅಶೋಕ ಸುಂದರಿಯ ವಾಸವೂ ಸಹ ಇರುತ್ತದೆ. ಅಶೋಕ ಸುಂದರಿ ಎಂದರೆ ಪರಮೇಶ್ವರ ಪಾರ್ವತಿಯರ ಪುತ್ರಿ. ಆ ಎಂದರೆ ಇಲ್ಲದ್ದು, ಶೋಕ ಎಂದರೆ ದುಃಖ. ತಾತ್ಪರ್ಯ ಶೋಕವೇ ಇಲ್ಲದೆ ಇರುವ ಸುಂದರಿಯೇ ಅಶೋಕ ಸುಂದರಿ. ಇದೇ ಕಾರಣಕ್ಕೆ ಯಾವ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಬೆಳಗಿಸಲಾಗುತ್ತದೆಯೋ ಆ ಮನೆಯಲ್ಲಿ ಶೋಕವೇ ಇರುವುದಿಲ್ಲ. ಅಂತಹ ಮನೆಯಲ್ಲಿ ಯಾವುದೇ ಕೆಟ್ಟ ಘಟನೆಗಳು ದುರ್ಘಟನೆಗಳು ನಡೆಯುವುದೇ ಇಲ್ಲ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಚಿನ್ನದ ಆಭರಣಗಳನ್ನು ವಂಶ ಪಾರಂಪರ್ಯವಾಗಿ ಹೇಗೆ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ನೀಡುತ್ತೇವೆಯೋ ಹಾಗೆಯೇ ಈ ಕಾಮಾಕ್ಷಿ ದೀಪವನ್ನು ಸಹ ಜಾಗ್ರತೆಯಿಂದ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡಲಾಗುತ್ತದೆ. ಮನೆಯಲ್ಲಿ ವ್ರತಗಳು ಹಾಗೂ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಮಾಡುವಾಗ ಅಖಂಡ ದೀಪವನ್ನು ಬೆಳಗಿಸಬೇಕು. ಈ ಸಂದರ್ಭದಲ್ಲಿ ಕಾಮಾಕ್ಷಿ ದೀಪವನ್ನು ಹೆಚ್ಚಾಗಿ ಬಳಸುವುದನ್ನು ನಾವು ನೋಡಬಹುದು. ಕಾಮಾಕ್ಷಿ ದೀಪವನ್ನು ಬೆಳಗಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕಾಮಾಕ್ಷಿ ದೀಪ ಕಾಮಾಕ್ಷಿ ದೇವಿಯವರ ಸ್ವರೂಪವಾಗಿರುವುದರಿಂದ ಕಾಮಾಕ್ಷಿ ದೀಪವನ್ನು ಬೆಳಗಿಸುವ ಮುಂಚೆ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಹಾಕಿ ಪೂಜೆಯನ್ನು ಮಾಡಿ ಅನಂತರವೇ ಕಾಮಾಕ್ಷಿ ದೀಪವನ್ನು ಬೆಳಗಿಸಬೇಕು. ದೇವಿಗೆ ಕೆಂಪು ಹೂ ಅಂದರೆ ಬಹಳ ಇಷ್ಟ. ಹಾಗಾಗಿಯೇ ಕಾಮಾಕ್ಷಿ ದೀಪದ ಬಳಿ ಕೆಂಪು ಪುಷ್ಪಗಳನ್ನು ಇಟ್ಟರೆ ಬಹಳ ಶ್ರೇಷ್ಠ. ದೀಪವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿಸಿಯೇ ಇಡಬೇಕು. ಕಾಮಾಕ್ಷಿ ದೀಪವನ್ನು ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ಮಾತ್ರ ಬೆಳಗಿಸಬೇಕು. ಹೀಗೆ ಮಾಡಿದರೆ ಎಲ್ಲ ಕೋರಿಕೆಗಳು ಶೀಘ್ರವೇ ಈಡೇರುತ್ತವೆ. ಕಾಮಾಕ್ಷಿ ದೀಪವನ್ನು ಬೆಳಗಿಸುವಾಗ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಇಡಬಾರದು. ಏಕೆಂದರೆ ಇದರ ಕೆಳಗೆ ಸದಾ ಲಕ್ಷ್ಮೀದೇವಿ ಇರುತ್ತಾರೆ.
ಒಂದು ವೇಳೆ ಕಾಮಾಕ್ಷಿ ದೀಪವನ್ನು ನೆಲದ ಮೇಲೆ ಇಟ್ಟು ಬೆಳಗಿದ ಪಕ್ಷದಲ್ಲಿ ದೀಪಾರಾಧನೆಯ ಫಲವೇ ನಮಗೆ ದೊರೆಯುವುದಿಲ್ಲ. ದೀಪವನ್ನು ಬೆಳಗಿಸುವಾಗ ಒಂದು ಚಿಕ್ಕ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಅಥವಾ ಚಿಕ್ಕ ಬಟ್ಟಲಿನಲ್ಲಿ ದೀಪವನ್ನು ಇಟ್ಟು ಬೆಳಗಿಸಬೇಕು. ಇನ್ನು ಈ ಕಾಮಾಕ್ಷಿ ದೀಪವನ್ನು ಮಂಗಳವಾರ ಹಾಗೂ ಶುಕ್ರವಾರ ತೊಳೆಯಬಾರದು. ಮಂಗಳವಾರ ಶುಕ್ರವಾರಗಳನ್ನು ಬಿಟ್ಟು ಬೇರೆ ವಾರದ ದಿನಗಳಲ್ಲಿ ಕಾಮಾಕ್ಷಿ ದೀಪವನ್ನು ತೊಳೆಯಬಹುದು. ಈ ಕಾಮಾಕ್ಷಿ ದೀಪ ಹಿತ್ತಾಳೆಯದ್ದಾಗಿದ್ದರೆ ಬಹಳ ಒಳ್ಳೆಯದು. ಬೆಳ್ಳಿಯ ಕಾಮಾಕ್ಷಿ ದೀಪ ಶ್ರೇಷ್ಠವೆನ್ನಲಾಗುತ್ತದೆ. ಆದರೆ ಸ್ಟೀಲ್ ದೀಪವನ್ನು ಬಳಕೆ ಮಾಡುವುದು ನಿಷಿದ್ಧ. ಆತ್ಮೀಯ ವೀಕ್ಷಕರೇ, ಕಾಮಾಕ್ಷಿ ದೀಪದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.